ಇವತ್ತು ನವರಾತ್ರಿಯಲ್ಲಿ ಬಹಳ ವಿಶೇಷವಾದ ದಿನ. ಪ್ರತಿದಿನ ವಿಶೇಷ. ಇವತ್ತಿನ ವಿಶೇಷ ಲಲಿತಾ ಸಹಸ್ರನಾಮದಲ್ಲಿ ನಾವೊಂದು ಕಾಸ್ಮಿಕ್ ಡಾನ್ಸ್ ನೋಡ್ತೀವಿ. ಕಾಸ್ಮಿಕ್ ಡ್ಯಾನ್ಸಲ್ಲಿ ಯಾರಿದ್ದಾರೆ? ಭೂತಗಣಗಳಿದೆ, ದೇವಗಣಗಳಿದೆ, ಗಣಪತಿ ಡ್ಯಾನ್ಸ್ ಇದೆ, ಸರಸ್ವತಿ ಡ್ಯಾನ್ಸ್ ಇದೆ, ಶಿವ ತಾಂಡವ ಇದೆ, ಪಾರ್ವತಿಯ ಲಾಸ್ಯ ಇದೆ. ಎಲ್ಲ ದೇವಾನುದೇವತೆಗಳು ಕೂಡ, ಗ್ರಹಗಳು ಎಲ್ಲವೂ ನರ್ತನ ಮಾಡ್ತಾ ಇದೆ. ಈ ಯೂನಿವರ್ಸಲ್ ಕಾಸ್ಮಾಸ್ನಲ್ಲಿ ಹೇಗೆ ಡ್ಯಾನ್ಸ್ ನಡೀತಾ ಇದೆ ಯೂನಿವರ್ಸಲ್ಲಿ ಅಂತ. ಇದು ನಾವು ಈ ನಾಮವನ್ನು ಎಲ್ಲಿಂದ ಶುರು ಮಾಡಬೇಕು ಅಂದರೆ, ಜಗತ್ತಿಗೆ ತಾಯಿಯವರು, ಜಗತ್ತಿಗೆ ತಾಯಿ, ಸಕಲ ಜೀವ ರಾಶಿಗಳಿಗೂ ಅಮ್ಮನೇ ಅವಳು. ಅವಳನ್ನ ನಾವು ಈ ನಾಮಗಳಲ್ಲಿ ಮಹಿ ಅಂತ ನಾನು ಹಿಂದಿನ ನಾಮದಲ್ಲಿ ಹೇಳಿದ್ದೆ, ಮಧುಮತಿ ಮಹಿ ಅಂತ. ಆ ಭೂದೇವಿಯೇ ಮಾತೃಕಾ ಸ್ವರೂಪಳಾಗಿ ಈ ಯೂನಿವರ್ಸ್ ಡ್ಯಾನ್ಸ್ನಲ್ಲಿ ಸೇರ್ಕೊಂಡಿದ್ದಾಳೆ. ಅಂದರೆ ನಾ ಭೂಮಿನಲ್ಲಿ ಜಲನೂ ಇದೆ, ಅಗ್ನಿಯೂ ಇದೆ, ಭೂಮಿಯ ಮೇಲೆ ವಾಯುವೂ ಇದೆ, ಆಕಾಶವೂ ಇದೆ. ಎಲ್ಲ ಸೇರಿ ಒಂದು ಕಾಸ್ಮಿಕ್ ಡ್ಯಾನ್ಸ್ ನಡಿಬೇಕಾದ್ರೆ ಈ ಮಾತೃಕಾ ಸ್ವರೂಪಳಾದ ಆ ಭೂದೇವಿ ಅವಳು ಎಲ್ಲ ಗಣಗಳಿಗೂ, ಬರೀ ಭೂತಗಣಗಳಿಗಲ್ಲ, ಪಂಚಭೂತಕ್ಕಲ್ಲ, ಗಣಗಳಿಗೆ, ದೇವಗಣಗಳಿಗೆ, ಋಷಿಗಣಗಳಿಗೆ, ಎಲ್ಲ ಗಣಗಳಿಗೂ ಕೂಡ ಅವಳು ಅಮ್ಮ. ಅಂದರೆ ಅವಳೇ ಜಗದಂಬ ಅಂತ ಹೇಳ್ತೀವಿ. ಗಣಾಂಬ ಅಂತ ಸ್ಪೆಷಲ್ ಆಗಿ ಕರಿತೀವಿ ಅವಳನ್ನ, ಗಣಾಂಬ ಅಂತ. ನಮ್ಮ ಸಾಮಾನ್ಯ ಮನಸ್ಸು ಇಂದ್ರಿಯಗಳಿಂದ ಪ್ರಚೋದಿತವಾಗಿ ಕೆಲಸ ಮಾಡೋ ಮನಸ್ಸಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಕ್ಕೆ ಅವಳು ಸಿಗಲ್ಲ. ನಾವು ಸ್ವಲ್ಪ ಅವಳ ರಹಸ್ಯವನ್ನ, ಸೂಕ್ಷ್ಮವನ್ನ ತಿಳ್ಕೋಬೇಕಾದ್ರೆ ನಾವು ಸೂಕ್ಷ್ಮ ಆಗಬೇಕು, ಪಂಚಭೂತಕ್ಕೆ ಅತೀತವಾಗಿ ಹೋಗ್ಬೇಕು, ಮನಸ್ಸಿಗೂ ದಾಟಿ ಹೋಗ್ಬೇಕು. ನಾವು ಆ ಎನರ್ಜಿ ಲೆವೆಲ್ಗೆ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಧೈರ್ಯ ಬೇಕು, ಧೀರರು. ಅದಕ್ಕೆ ನಾವು ಹೇಳಿದ್ದೇವೆ, ಧೀರರಾರೋ ಅವಳನ್ನ ಅರಿತಾರೆ. ಯಾರು ಧೀರರು ಒಳಗಡೆ ಜಂಪ್ ಮಾಡ್ತಾರೆ, ಲೀಕ್ ತಗೊಳ್ತಾರೆ, ಆ ಬಾವಿನೊಳಗೆ ಇಳಿತಾರೆ, ಅವ್ರಿಗೆ ಸಿಗ್ತಾಳೆ ಆ ಒಳಗಡೆ ಹೋದ್ರೆ. ಅಂದ್ರೆ ಒಳಗಡೆ ಹೋದಾಗ ಅಂದ್ರೆ ಹೃದಯದ ಗುಹೆ ಒಳಗೆ ಅವಳಿದಾಳಲ್ವಾ, ಹೃದಯದ ಗುಹೆಯೊಳಗಿದ್ದಾಳೆ. ನಾವು ಸೂಕ್ಷ್ಮವಾಗಿ ಹೋಗ್ಬೇಕು. ಅದಕ್ಕೆ ಯಾರು ಧೀರರೋ ಅವ್ರನ್ನ, ಗುಹೆಯೊಳಗೆ ಹೋಗೋರ್ನ ಗುಹ್ಯರು ಅಂತ ಹೇಳ್ತಾರೆ. ಗಣಾಂಬ ಗುಹ್ಯಕ ಆರಾಧ್ಯ, ಗುಹ್ಯಕರಿಂದ ಆರಾಧಿಸಲ್ಪಡುವಳು, ಧೀರರಿಂದ ಆರಾಧಿಸಲ್ಪಡುವಳು. ಒಳಗಡೆ ಹೋದಾಗ ನಾವು ಸೂಕ್ಷ್ಮವಾದ ನಮ್ಮ ಶರೀರದಿಂದಲೇ ಒಳಗಡೆ ಹೋಗಬೇಕು. ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಹೇಗಿರುತ್ತೆ? ನವಿರಾಗಿ ಕೋಮಲವಾಗಿರುತ್ತೆ. ಆ ಕೋಮಲವಾಗಿರುವ ಶರೀರದಿಂದಲೇ ಅವಳ ಕೋಮಲತೆ ಗೊತ್ತಾಗೋದು, ಇಂದ್ರಿಯಕ್ಕೆ ಗೊತ್ತಾಗಲ್ಲ. ಸೂಕ್ಷ್ಮ ಶರೀರ ಗ್ರಹಿಸಲು ನಾವು ಕೋಮಲವಾಗಿ, ಮೃದುವಾಗಿ ಅವಳನ್ನು ಮುಟ್ಟಬೇಕಾದ್ರೆ ನಾವು ಮೃದುವಾಗಿರ್ಬೇಕು. ಅದಕ್ಕೆ ಕೋಮಲಾಂಗಿ ಅಂತ ಹೇಳ್ತಾರೆ ಅವಳನ್ನ. ಆ ಸೂಕ್ಷ್ಮ ಶರೀರವನ್ನ ಅವಳು ಕೋಮಲಾಂಗಿ. ಗಣಾಂಬ ಗುಹ್ಯಕಾರಾಧ್ಯ ಕೋಮಲಾಂಗಿ ಅವಳು. ಕೋಮಲಾಂಗಿ. ಆ ಗುರುವಿಗೆ ಪ್ರಿಯವಾದವಳು, ಗುರುಪ್ರಿಯ. ಗುರು ಯಾರು? ದಕ್ಷಿಣಾಮೂರ್ತಿ ಗುರುವಿಗೆ ಗುರು, ಅವನೇ ಅವಳ ಗುರು. ಆ ಗುರುವಿಗೆ ಪ್ರಿಯೆ, ದಕ್ಷಿಣಾಮೂರ್ತಿಗೆ ಪ್ರಿಯೆ. ಇಲ್ಲಿ ಗುರುವಿಗೆ ಗುರುವಾದರೂ ಕೂಡ ಎಂಥ ಶಿಷ್ಯಳು ಅವಳು ಅಂದ್ರೆ ಅವಳೇ ಗುರು. ಗುರುವಿಗೆ ಗುರುವಾದರೂ ಅವಳ ಗುರು. ಅದಕ್ಕೆ ಅವನಿಗೆ ಅಷ್ಟೊಂದು ಪ್ರೀತಿ. ಆ ಗುರುವಿಗೆ ಸಾರ್ಥಕತೆ ತರುವಂತಹ ಶಿಷ್ಯಳು. ದಕ್ಷಿಣಾಮೂರ್ತಿ ಸ್ವರೂಪಳೇ ಅವಳು, ದಕ್ಷಿಣಾಮೂರ್ತಿ ಸ್ವರೂಪಳು. ಯಾರು? ಗುರು ಏನು ಹೇಳ್ಕೊಡ್ತಾನೆ? ಮುಕ್ತಿಯನ್ನು ಕೊಡ್ತಾನೆ, ಮುಕ್ತಿಗೆ ದಾರಿಯನ್ನು ತೋರಿಸ್ತಾನೆ, ಪ್ರತಿಯೊಂದು ಜೀವವನ್ನ ಬಂಧನದಿಂದ ಬಿಡಿಸಿ ಸ್ವತಂತ್ರ ಮಾಡ್ತಾನೆ.
ದಕ್ಷಿಣಾಮೂರ್ತಿ ಸ್ವರೂಪಿಣಿ ಆಗ್ಬಿಟ್ಲವಳು. ಅವಳು ಸ್ವತಂತ್ರಳು, ಯಾವುದಕ್ಕೂ ಅವಲಂಬಿಸಿಲ್ಲ. ಒಳ್ಳೆ ಶಿಷ್ಯರು ಗುರುವಿನ ಸಮ, ಗುರುವಿಗೂ ಗುರು ಅವಳು. ಆ ರೀತಿ ಗುರುವಿಗೆ ಶಿಷ್ಯರಿಗೆ ಭೇದವೇ ಇಲ್ಲ. ಗುರು ಶಿಷ್ಯ ಅನ್ನೋದು ಒಂದು ನಾಣ್ಯದ ಎರಡು ಮುಖ. ಗುರು ಕಲಿತಾನೆ ಕಲಿತಾನೆ ಗುರು ಆಗಿರ್ತಾನೆ, ಕಲಿಯೋದ್ರಲ್ಲಿ ಶಿಷ್ಯನಾಗ್ತಾನೆ, ಕಲಿಯುವಾಗ ಗುರು ಆಗ್ತಾನೆ. ಅನುಭವದಲ್ಲಿ ಕಲ್ತಿದ್ದನ್ನ ಎಲ್ಲರಿಗೂ ಕೊಡ್ತಾನೆ ಅವನು ಗುರು. ಅವಳು ಸ್ವತಂತ್ರಳು, ಸರ್ವತಂತ್ರಗಳನ್ನ ಬಲ್ಲವಳವಳು. ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ. ದಕ್ಷಿಣಾಮೂರ್ತಿಯೇ ಆದಿಗುರುವೇ ಅವಳು. ನಾವು ಪ್ರತಿಯೊಂದು ಒಂದಕ್ಕೊಂದು ಸೇರಿಸುವಾಗ ಹಿಂದಕ್ಕೆ ಹೋಗಿ ವಾಪಸ್ ಬರ್ಬೇಕು. ಗಣಾಂಬ, ಗುಹ್ಯಕಾರಾಧ್ಯ, ಕೋಮಲಾಂಗಿ, ಗುರುಪ್ರಿಯ, ಸ್ವತಂತ್ರ, ಸರ್ವತಂತ್ರೇಶಿ, ದಕ್ಷಿಣಾಮೂರ್ತಿ ರೂಪಿಣಿ. ಗುರುವಿಗೆ ಗುರು, ಅವಳೇ ಗುರು. ಅಂದ್ರೆ ಏನು? ದಕ್ಷಿಣ ಮೂರ್ತಿ ರೂಪದಲ್ಲಿ ಅವಳನ್ನ ನೋಡುತ್ತೀವಿ ಅಂದಾಗ ಅವಳು ದಕ್ಷಿಣದ ಕಡೆ ತಿರುಗಿರ್ತಾಳೆ. ಶಿಷ್ಯ ಕಲಿತಾ ಕಲಿತಾ ಈ ತರ ತಿರುಗಿದ್ರೆ ಗುರು ಆಗ್ತಾನೆ. ಅಂದ್ರೆ ಆ ದಿಕ್ಕು, ಅಂದ್ರೆ ಅಂತಃಕರಣದ ಶಕ್ತಿನೇ ದಕ್ಷಿಣಾಮೂರ್ತಿ. ಪೂರ್ಣ ಆತ್ಮನನ್ನು ತಿಳಿಯುವ ಶಕ್ತಿ ದಕ್ಷಿಣಾಮೂರ್ತಿ. ಶುದ್ಧ ಅಂತಃಕರಣ ಶಕ್ತಿ ಅದು ಬಂದಾಗ ಅವನು ದಕ್ಷಿಣಕ್ಕೆ ತಿರುಗ್ತಾನೆ. ಈ ಶಕ್ತಿನೇ ಶಿವ. ಶಿವ ದಕ್ಷಿಣಾಮೂರ್ತಿ, ಶಿವ ಆದಿ ಗುರು ಅಂದಾಗ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಮೌನ. ಮೌನಿ ಅವನು. ಚಿನ್ಮುದ್ರೆ ಹಾಕೊಂಡಿದ್ದಾನೆ, ಬೋಧನೆ ಮಾಡ್ತಾನೆ, ವೃದ್ಧರಿಗೆ ಬೋಧನೆ ಮಾಡ್ತಾನೆ. ಅವನು ಚಿಕ್ಕ ಹುಡುಗ, ಭವರೋಗ ವೈದ್ಯ ಅಂತೀವಿ. ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರ ಓದಿದ್ರೆ ಆ ದಕ್ಷಿಣಾಮೂರ್ತಿ ಸ್ವರೂಪ ನಮ್ಗೆ ಅರ್ಥ ಆಗತ್ತೆ. ಅಂದ್ರೆ ಅವನು ಕಾರಣ ಶರೀರಕ್ಕೂ ಅತೀತವಾಗಿದ್ದಾನೆ, ಏಕಸತ್ವ ಅಂತ ಹೇಳ್ತಾರೆ. ಯಾರು ಅದನ್ನ ಅನುಭವಿಸಿ ಅನಂತರ ಅದೇ ಸತ್ವವನ್ನ ನಾವು ಬೇರೆಯವ್ರಿಗೆ ಹೇಳುವಾಗ ನಿಜವಾದ ಗುರು ಆಗ್ತೀವಿ. ಸುಮ್ಮನೆ ಗುರು ಅಲ್ಲ, ಅವನು ಅದನ್ನ ಅನುಭವಿಸ್ಬೇಕು. ಅನುಭವಿಸಿ ಅದನ್ನ ಕೊಟ್ಟಾಗ ಅವನು ಗುರು ಆಗ್ತಾನೆ. ಅಂದ್ರೆ ಆ ಥರ ಬ್ರಹ್ಮ ಕೆಲವರನ್ನ ಸೃಷ್ಟಿ ಮಾಡ್ತಾನೆ, ಗುರು ಮಾತ್ರ ಸೃಷ್ಟಿ ಮಾಡಲ್ಲ. ದಕ್ಷಿಣಾಮೂರ್ತಿ ಬ್ರಹ್ಮಸ್ವರೂಪದಲ್ಲಿ ತಾನೇ ಶಿಷ್ಯರನ್ನ ಸೃಷ್ಟಿ ಮಾಡ್ತಾನೆ. ಯಾರವರು? ಸನಕಾದಿ ಮುನಿಗಳು. ಸನಕಾದಿ ಮುನಿಗಳನ್ನ ಸೃಷ್ಟಿ ಮಾಡಿ ಜ್ಞಾನವನ್ನ ಅವಳ ಮೂಲಕ ಕೊಡ್ತಾನೆ. ಶಿವಜ್ಞಾನವನ್ನ ಕೊಟ್ಟೋಳವಳು. ಅದರಿಂದ ಸನಕಾದಿ ಸಮಾರಾಧ್ಯ, ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ. ಸನಕಾದಿ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡಿದ ಸನಕ, ಸನಂದ, ಸನುಸುಜಾತ ಇವರೆಲ್ಲರೂ ಕೂಡ ಪ್ರಸಿದ್ಧರು. ಈ ಥರದವ್ರನ್ನೆಲ್ಲ ಸೃಷ್ಟಿ ಮಾಡಿ, ಕೇಳೋರ್ನು ಸೃಷ್ಟಿ ಮಾಡ್ಬೇಕಲ್ವಾ? ಹೇಳೋರ್ನ ಸೃಷ್ಟಿ ಮಾಡಿದ್ರೆ ಶಿಷ್ಯರನ್ನು ಸೃಷ್ಟಿ ಮಾಡೋದು ಶಿವಾನೇ. ಆಸಕ್ತಿ ಇರೋರ್ನ ತಂದು ಗುರು ಹತ್ರ ಬಿಡೋದು ಶಿವಾನೇ. ಆ ರೀತಿ ಶಿವನ ಜ್ಞಾನವನ್ನ ಸನಕಾದಿ ಮುನಿಗಳಿಗೆ ಕೊಟ್ಟವಳು ದಕ್ಷಿಣಾಮೂರ್ತಿ ಸ್ವರೂಪ. ಅವಳು ಶಿವನ ಜ್ಞಾನವನ್ನ ಕೊಟ್ಟವಳು. ಶಿವಜ್ಞಾನ ಪ್ರದಾಯಿನಿ. ಸನಕಾದಿ ಮುನಿಧ್ಯೇಯ ಶಿವಜ್ಞಾನ ಪ್ರದಾಯಿನಿ. ಯಾವುದು ಶಿವಜ್ಞಾನ? ಶಿವೋಹಂ ಅಂತ ನಮಗೆ ಅನುಭವ ಆಗುತ್ತಲ್ಲ, ಅರಿವು, ಶುದ್ಧ ಅರಿವು. ಅರಿವಿನಲ್ಲಿದ್ದಾಗ ಬ್ರಹ್ಮಜ್ಞಾನಕ್ಕೆ ಯೋಗ್ಯನಾಗ್ತೀವಿ. ಅರಿವು, ಅವೇರ್ನೆಸ್. ಅರಿವು ನಿಜವಾದ ಜ್ಞಾನ. ನೀವು ಯಾವುದೇ ವೇದ, ಉಪನಿಷತ್ತು, ಭಗವದ್ಗೀತೆ ಎಲ್ಲ ತಗೊಳ್ಳಿ, ಕೊನೆಯಲ್ಲಿ ಅರಿವು. ಅರಿವೇ ಶುದ್ಧ ಜ್ಞಾನ. ಅರಿವು ಅಂದಾಗ ನಾವು ಈ ಲಲಿತಾ ಸಹಸ್ರನಾಮ ಭಾಷೆಯಲ್ಲಿ ಚಿತ್ತ, ಆ ಚಿತ್ತದಲ್ಲಿರುವ ಕಲೆ, ಚಿತ್ತದಲ್ಲಿರುವ ಕಳೆ, ಚಿತ್ತದಲ್ಲಿರುವ ಬೆಳಕು, ಅದು ಅರಿವು. ಚಿತ್ಕಲಾ. ಆ ಚಿತ್ತಕಲೆಯಾಗಿ, ಅದರ ಚಿತ್ತದಲ್ಲಿ ಯಾವಾಗ ಅರಿವು ಬರುತ್ತೆ, ಒಂದು ಜ್ಞಾನದ ಮೊಗ್ಗು ಚಿತ್ಕಲಾ, ಆನಂದ ಕಲಿಕೆಯದು, ಆನಂದದ ಮೊಗ್ಗು. ಆ ರೀತಿ ಜ್ಞಾನದ ಮೊಗ್ಗುಗಳು ಹುಟ್ಟತ್ತೆ ಚಿತ್ತದಲ್ಲಿ. ನಮ್ಮ ಆಲೋಚನೆಗಳು, ಅದಕ್ಕೆ ಭಾವನೆಗಳು ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಅದು ಹೃದಯದಲ್ಲಿ ಅರಳತ್ತೆ. ಚಿತ್ತ ಮತ್ತು ಹೃದಯ ಬೇರೆ ಅಲ್ಲ. ಅಂತರಂಗ, ಅಂತರಂಗ, ಅಂತಃಕರಣ, ಅದರಲ್ಲಿ ಈ ಮೊಗ್ಗು ಅರಳಿ ಹೂವಾಗತ್ತೆ.
ಪ್ರೇಮ ಅನ್ನೋ ಸೌರಭ ಹೊರಗೆ ಬರುತ್ತೆ. ಭಕ್ತಿಯ ಸೌರಭ, ಪ್ರೇಮದ ಹೂವು, ಚಿತ್ತದಲ್ಲಿ ಸಂಕಲ್ಪ, ಇದೆಲ್ಲನೂ ಕೂಡ ಪ್ರೇಮ. ಚಿತ್ಕಲಾ ಆನಂದ ಕಲಿಕಾ ಅನ್ನಲ್ವ ನಾವು? ಚಿತ್ಕಲಾ ಅವಳು ಶಿವನ ಜ್ಞಾನವನ್ನು ಕೊಟ್ಟವಳು, ಶಿವಜ್ಞಾನ ಪ್ರದಾಯಿನಿ, ಚಿತ್ಕಲಾನಂದ ಕಲಿಕಾ, ಪ್ರೇಮ ರೂಪ. ಅದಕ್ಕೆ ತಿಳ್ಕೋಬೇಕು, ಚಿತ್ಕಲೆ ಎಂದಾಗ ಪ್ರೇಮ ರೂಪದ ಮೊಗ್ಗು ಅರಳಿದಾಗ ಭಕ್ತಿಯ ಸೌರಭ ಬರುತ್ತೆ. ಆ ಸೌರಭ ಆನಂದ ತುಂಬಿಕೊಂಡಿರುತ್ತೆ. ಪ್ರೇಮ ರೂಪ ಪ್ರಿಯಂಕರಿ. ಇಷ್ಟು ಒಟ್ಟಿಗೆ ಬಂದಾಗ ನಮಗೆ ಎಮೋಷನ್ ಎಷ್ಟು ಪ್ಯೂರ್ ಆಗಿರುತ್ತೆ. ಆ ಭಕ್ತಿ, ಅದರಲ್ಲಿರುವಂತಹ ಪ್ರೇಮ, ಅದರಲ್ಲಿರುವಂತಹ ಆ ಸೌರಭ, ಆನಂದ, ಇದೆಲ್ಲನೂ ನಮ್ಮ ಅಂತಃಕರಣದಲ್ಲಿ ನಡೆಯುತ್ತಿದ್ದು. ಅಂದರೆ ಯುವರ್ ಥಾಟ್ ಅಂಡ್ ಎಮೋಷನ್ ಬ್ಯಾಲೆನ್ಸ್ ಆಗೋದದು. ಆ ಭಕ್ತಿಯ ಒಂದು ನಾನಾ ರೂಪ. ಯಾವ ಥರ ಭಕ್ತಿ ಬರುತ್ತೆ? ಪ್ರೇಮ ಇದ್ದಾಗ ಭಯವಿಲ್ಲದ ಭಕ್ತಿ ಬರುತ್ತೆ. ನಮಗೆ ಕುರುಡು ನಂಬಿಕೆ ಇರಲ್ಲ. ಕುರುಡು ನಂಬಿಕೆ ಭಕ್ತಿ ಅಲ್ಲ. ಮುಕ್ತಿಯನ್ನು ಬಯಸದ ಭಕ್ತಿ. ಮುಕ್ತಿನೂ ಬಯಸಲ್ಲ ನಾವು, ಯಾವುದಕ್ಕಾಗಿಯೂ ಬಂದಿಲ್ಲ. ಪ್ರೇಮನೇ ಧರ್ಮ. ಆ ಭಕ್ತಿ ಆಗುವಂತಹ ಶುದ್ಧ ಪ್ರೇಮವೇ ಧರ್ಮ. ಆ ಧರ್ಮವನ್ನು ಪ್ರತಿಪಾದಿಸುತ್ತೆ. ಪರಮ ಪ್ರೀತಿಗೆ ಈ ಫಲವನ್ನು ಕೂಡ ನಾವು ಬಯಸೋದಿಲ್ಲ. ಅಂಥ ಪ್ರೇಮ ಅದು. ತನ್ಮಯತೆ ಇರುತ್ತೆ, ತದಾತ್ಮೈಕ್ಯತೆ ಇರುತ್ತೆ. ಪ್ರೇಮದಲ್ಲಿ ನಾವು ಕೊಚ್ಚೋಗ್ತೀವಿ. ಅದು ರೈಟ್ ವರ್ಡ್. ಪ್ರೇಮದಲ್ಲಿ ಕೊಚ್ಚೋಗೋದು ಅಂದರೆ ನಮ್ಮಲ್ಲಿ ಅಜ್ಞಾನ ಇದ್ರೆ ಆ ಮುಕ್ತಿಯ ಹೂವು ಇದೆ, ಆದರೆ ಮುಳ್ಳಿನ ಮಧ್ಯ ಇರುತ್ತೆ. ಜ್ಞಾನ ಇದ್ರೆ ಯಾರು ಜ್ಞಾನಿನೋ ಅವನ ಹೃದಯ ಬೃಂದಾವನ. ಆ ಬೃಂದಾವನದಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ, ಕರುಣೆ, ದಯೆ ಎನ್ನುವ ಹೂಗಳು ಅರಳುತ್ತಾನೇ ಇರುತ್ತೆ. ಅದಕ್ಕೆ ಅವಳು ಪ್ರೇಮ ರೂಪ ಪ್ರಿಯಂಕರಿ. ಅದಕ್ಕೆ ಈ ನಾಮವನ್ನ, ದೇವಿ ನಾಮವನ್ನ, ಎಮೋಷನ್, ಭಕ್ತಿ, ಪ್ರೇಮ, ಆನಂದ, ಇವೆಲ್ಲ ಎಮೋಷನ್ಸ್ ಬರಬೇಕಾದ್ರೆ ಪಾರಾಯಣ ಮಾಡ್ತಾನೆ ಇರಬೇಕು, ಜಪ ಮಾಡ್ತಾನೆ ಇರಬೇಕು, ನಾಮ ಪಾರಾಯಣ ಮಾಡಬೇಕು, ಇಷ್ಟಪಟ್ಟು ಪಾರಾಯಣ ಮಾಡಬೇಕು. ಅದಕ್ಕೆ ನಾವೊಂದ್ಸತಿ ಪುನಃ ಪಾರಾಯಣ ಮಾಡೋಣ. ಗಣಾಂಬಾ ಗುಹ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿಕ್ಕಲ ಆನಂದ ಕಲಿಕಾ ಪ್ರೇಮ ರೂಪ ಪ್ರಿಯಂಕರಿ. ನಾಮಿಗೂ ಏನು ವ್ಯತ್ಯಾಸ ಇಲ್ಲ. ನಾಮ ಹೇಳ್ತಾ ಹೇಳ್ತಾ ಇದನ್ನು ರಿಪೀಟ್ ಮಾಡ್ತಾ ಮಾಡ್ತಾ ನಾಮನೇ ನಾವಾಗ್ಬಿಡ್ತೀವಿ. ನಾಮನೇ ನಾಮಿ, ಆ ನಾಮನೇ ಅವಳಾಗ್ಬಿಡ್ತಾಳೆ, ಅವಳು ನಾವಾಗ್ಬಿಡ್ತೀವಿ. ಆ ಥರ ಒಂದಕ್ಕೊಂದು ಸೇರ್ಕೊಂಡ್ಬಿಡಿದೆ. ಅಂದರೆ ಭಗವಂತನೇ ನಾಮ, ನಾಮವೇ ಭಗವಂತ, ಭಕ್ತನೇ ನಾಮ, ಭಕ್ತನೇ ನಾಮ ಭಗವಂತ, ನಾಮ ಭಗವಂತ ಭಕ್ತ ಎಲ್ಲ ಒಂದಾಗ್ಬಿಡೋದು. ಇದು ನಮಗೆ ಗೊತ್ತಿಲ್ಲದೆ ಇದ್ರು, ಇವಾಗ ನಾನು ಗೊತ್ತಾಗಿ ಸುಟ್ಕೊಳ್ಳೋದಲ್ಲ, ಗೊತ್ತಾಗದೆ ಹೀಗೆ ಅಂದ್ಬಿಟ್ಟು ಸುಟ್ಟರು ಕೂಡ ನಂಗೆ ಸುಡುತ್ತಲ್ವ. ಆ ರೀತಿ ಗೊತ್ತೋ ಗೊತ್ತಿಲ್ವೋ ನಾಮಪಾರಾಯಣ ಮಾಡಿದ್ರೆ ಫಲ ಸಿಕ್ಕೇ ಸಿಗತ್ತೆ. ಆದರೆ ನಾವು ಚಿತ್ಕಲಾ ಆನಂದ ಕಲಿಕದಲ್ಲಿ ಅಂದರೆ ಅದನ್ನು ಜ್ಞಾಪಿಸ್ಕೊಂಡು ಹೇಳಬೇಕು. ಅದಕ್ಕೆ ವೇದದಲ್ಲಿ ಭಗವದ್ ನಾಮವನ್ನ ತ್ರಮೋಸುತಾರ ಅಂತ ಕರೀತಾರೆ. ಅಂದರೆ ಮಂತ್ರ ಅನ್ನೋದು ಸ್ತೋತ್ರಗಳಿಗೆ ಯಜ್ಞ ರೂಪದಲ್ಲಿ ಅವನು ಕಾಣಿಸ್ಕೊಳ್ತಾನೆ. ಮಂತ್ರ ಹೇಳೋರಿಗೆ ಯಜ್ಞ ರೂಪದಲ್ಲಿ ಅದಿ ಪರಮಾತ್ಮ ಕಾಣಿಸ್ಕೊಳ್ತಾನೆ ಅಂತ ನಾವು ಓದಿರೋ ಪ್ರಕಾರ ಕೃತಯುಗದಲ್ಲಿ ಧ್ಯಾನಕ್ಕೆ ಫಲ ಬೇಗ ಸಿಗ್ತಾ ಇತ್ತು, ತ್ರೇತಾಯುಗದಲ್ಲಿ ಯಜ್ಞಕ್ಕೆ ಫಲ ಸಿಗ್ತಾ ಇತ್ತು, ದ್ವಾಪರ ಯುಗದಲ್ಲಿ ಅರ್ಚನೆಗೆ ಫಲ ಸಿಗ್ತಾ ಇತ್ತು, ಕಲಿಯುಗದಲ್ಲಿ ನಾಮಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಇದೇನೆ ಸಹಸ್ರನಾಮ ಹೇಳ್ತಾನೆ ಇರೋದು, ಕೇಳ್ತಾನೆ ಇರೋದು. ಆ ನಾಮ ಪಾರಾಯಣ ಮಾಡಿದ್ರೆ ದಾಸರು ಬರೀತಾರಲ್ಲ, ನಿನ್ನ ನಾಮ ಕೇಳ್ತಾ ಇದ್ರೆ ನಾನು ಎದ್ದು ಕುಣಿಯಕ್ಕೆ ಶುರು ಮಾಡಿದೆ ಅಂತ. ಆ ಥರ ಒಳಗಡೆ ಆ ಸರಸ್ವತಿ ನರ್ತನ ಮಾಡಕ್ಕೆ ಶುರು ಮಾಡ್ತಾಳೆ, ನಾಮ ಕೇಳ್ತಾ ಕೇಳ್ತಾ ಹೇಳ್ತಾ ಹೇಳ್ತಾ. ನಂದಿ ಕೂತವನು, ನಂದಿ ವಾಹನ ಅಲ್ವಾ, ನಂದಿನೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಟ್ಟ. ನಂದಿ ಭೃಂಗಿ ಎಲ್ಲ ಗಾನ, ನೃತ್ಯ, ವಿದ್ಯೆ ಎಲ್ಲ ಸೇರ್ಕೊಳ್ಳುತ್ತೆ. ಅರಿವಲ್ಲಿ ಸುಮ್ಮನೆ ಕುಣಿಯೋದಲ್ಲ, ಜ್ಞಾನನೂ ಇದೆ,
ಗಾನನೂ ಇದೆ, ನೃತ್ಯನೂ ಇದೆ, ವಿದ್ಯೆನೂ ಇದೆ. ಅದನ್ನು ಅನುಸರಿಸಿಕೊಂಡು ಪಾರ್ವತಿ ಮತ್ತು ಪರಮೇಶ್ವರನ ಒಡ್ಡೋಲಗದಲ್ಲಿ ನಂದಿ ಡ್ಯಾನ್ಸ್ ಮಾಡ್ತಾನೆ. ಆ ಒಟ್ಟಿಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಎಲ್ಲವೂ ನರ್ತನ ಎಲ್ಲ ಕಡೆನೂ. ಆ ಪ್ರೀತಿ ಹಾಗೆ ಮಾಡಿಸುತ್ತೆ. ಅದಕ್ಕೆ ಅವನು ನಟರಾಜ ಅಂತ ಹೇಳ್ತಾರೆ. ನಟರಾಜ, ಅವಳು ನಾಟ್ಯ ರಾಣಿ. ಅವನು ಎಲ್ಲರಿಗೂ ಕೂಡ ನಾಟ್ಯ ಹೇಳ್ಕೊಟ್ರೆ, ನಂದಿಗೆ ನಾಟ್ಯ ಹೇಳ್ಕೊಟ್ಟಿದ್ದು ಶಿವನೇ. ನಟರಾಜನಿಂದ ನಾಟ್ಯ ಕಲ್ತಿದ್ದು ನಂದಿ. ಅವಳು ಎಲ್ಲರಿಗೂ ಕೂಡ ದೇವಾನ್ ದೇವತೆಗಳಿಗೆ ಸರಸ್ವತಿ ನೃತ್ಯ ಮಾಡ್ತಾ ಲಾಸ್ಯವನ್ನ ಪಾರ್ವತಿ ಹೇಳ್ಕೊಟ್ಟಿದ್ದಾಳೆ. ಸೃಷ್ಟಿನೇ ಒಂದು ನಾಟ್ಯ ನಡೀತಾನೆ ಇದೆ, ನಾನ್ ಸ್ಟಾಪ್ ನಡೀತಾ ಇದೆ. ಎಷ್ಟು ನೋಡ್ತಾ ಇರ್ತೀವಲ್ಲ ನಾವು, ಎಲ್ಲ ಕಡೆನೂ ಶಿವ ಪಾರ್ವತಿಯರು, ರಾಧಾ ರಮಣ ಡ್ಯಾನ್ಸು, ಎಲ್ಲ ಕಡೆನೂ ನಂದಿ, ಭೃಂಗಿ, ಕೃಷ್ಣ, ಸರಸ್ವತಿ, ಮಹಿಷಾಸುರ ಮರ್ದಿನಿ ಎಲ್ಲ ನೋಡ್ತಾ ಇದ್ರೆ ಪಾರ್ವತಿಯ ಜ್ಞಾನ ರೂಪಗಳಲ್ಲಿ ಡ್ಯಾನ್ಸ್ ಆಗ್ತಾ ಇದೆ, ತಾಂಡವ ನಡೀತಾ ಇದೆ, ಲಾಸ್ಯ ನಡೀತಾ ಇದೆ, ಯಾವುದಕ್ಕೂ ಕೊನೆ ಇಲ್ಲ, ನಡೀತಾ ಇದೆ. ನಂದಿ ವಿದ್ಯಾ ನಟೇಶ್ವರಿ.